ನಮಸ್ಕಾರ ರೀ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್. ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಹಾಲಿನಿಂದ ಮಾಡುವಂಥ ಒಂದು ಶರ್ಬತ್ ರೀ. ಈ ಬ್ಯಾಸ್ಗೆ ಒಳಗೆ ಏನರ ತಂಪಂದು ಕುಡಿಬೇಕು ಅಂತ ಅನಿಸಿದ್ರೆ ಈ ಒಂದು ಶರ್ಬತ್ನ ಟ್ರೈ ಮಾಡಿ ನೋಡ್ರಿ. ಇದನ್ನ ಮಧ್ಯಾಹ್ನದ ಹೊತ್ತಿಗೆ ತಂಪಾಗಿ ಕುಡಿಯೋಕಾದ್ರೂ ಮಾಡ್ಕೋರಿ. ಮತ್ತು ಇದು ರಂಜಾನ್ ತಿಂಗಳಾಗಿರೋದ್ರಿಂದ ಬಹಳಷ್ಟು ಜನ ಉಪವಾಸ ಮಾಡ್ತಿರ್ತೀರಿ. ಈಗ ನೀವೇನರ ಉಪವಾಸ ಮಾಡ್ತಿದ್ರಿ ಅಂತಂದ್ರೆ ಸಾಯಂಕಾಲ ಉಪವಾಸ ಬಿಡೋ ಹೊತ್ತಿಗೆ ಈ ಹಾಲಿನ ಶರ್ಬತ್ನ ಮಾಡ್ಕೋರಿ. ಈ ಹಾಲಿನ ಶರ್ಬತ್ ತಂಪಾಗೂ ಇರ್ತೈತ್ರಿ ಮತ್ತು ಟೇಸ್ಟ್ ಅಂತೂ ಎಕ್ದಮ್ ಜಬರ್ದಸ್ತ್ ಇರ್ತೈತ್ರಿ. ಹಂಗಾದ್ರೆ ಮತ್ತೆ ಆಗ್ತಾಡ್ರಿ ಈ ಶರ್ಬತ್ನ ಮಾಡೋದು ಹೆಂಗಂತ ನೋಡ್ಕೊಂಡು ಬರೋಣ ಬರ್ರಿ. ಮೊದಲಿಗೆ ನಾವಿಲ್ಲಿ ಒಂದು ಕಡೆನ ಬಿಸಿ ಮಾಡ್ಕೊಂಡೀವ್ರಿ. ಮತ್ತು ಈಗ ಇದಕ್ಕೆ ನೀವಿಲ್ಲಿ ನೋಡಾತಿರಲ್ರಿ, ಈ ಕಪ್ನಿಂದ ಅರ್ಧ ಕಪ್ ಆಗೋಷ್ಟು ಸಕ್ಕರೆ ಹಾಕೊಳತ್ತೀವ್ರಿ. ಈ ಸಕ್ರೆನ ಎಲ್ಲ ಕಡೆನೂ ಚಲೋ ತಂಗಿಂಗ ಹರಡ್ಕೊಂಡು ಹಾಕೋರಿ. ಈಗ ಹಿಂಗೆ ಸಕ್ರೆ ಹಾಕಿದ್ಮೇಲೆ ಇದಕ್ಕೆ ಯಾವುದೇ ಕಾರಣಕ್ಕೂ ನೀರು ಹಾಕಬಾರ್ದ್ರಿ ಮತ್ತು ಸ್ಪೂನ್ನಿಂದ ಮಿಕ್ಸ್ನೂ ಮಾಡಬಾರ್ದ್ರಿ. ಈಗ ಇದನ್ನು ಮೀಡಿಯಮ್ ಫ್ಲೇಮ್ ಒಳಗೆ ಒಂದು 2 ರಿಂದ 3 ನಿಮಿಷ ಹಿಂಗೆ ಬಿಡಬೇಕ್ರಿ. ಮತ್ತು ಈಗ ಇಲ್ಲಿ ನೀವು ನೋಡ್ಬೋದ್ರಿ, ಒಂದು 2 ರಿಂದ 3 ನಿಮಿಷ ಆದ್ಮೇಲೆ ನಾವು ಹಾಕಿರುವಂಥ ಸಕ್ರೆ ಎಲ್ಲನೂ ಮೆಲ್ಟ್ ಆಗತ್ತೈತ್ರಿ. ಹಿಂಗೆ ಒಂದು 2 ರಿಂದ 3 ನಿಮಿಷ ಆದ್ಮೇಲೆ ಸ್ವಲ್ಪ ಹಿಂಗೆ ಸಕ್ರೆ ಕರಗ್ತು ಅಂತಂದ್ರೆ ಆಮೇಲೆ ಅಷ್ಟೇ ಇದನ್ನು ಮಿಕ್ಸ್ ಮಾಡ್ಕೋಬೇಕ್ರಿ. ಈಗ ಇದನ್ನು 1 ರಿಂದ 2 ಸೆಕೆಂಡ್ ಹಿಂಗೆ ಚಲೋ ತಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಮತ್ತು ಹಿಂಗೆ ಮಿಕ್ಸ್ ಮಾಡ್ಕೊಂತಿರುವಾಗನ ಇನ್ನೂ ಸ್ವಲ್ಪ ಸಕ್ರೆ ಎಲ್ಲನೂ ಮೆಲ್ಟ್ ಆಕೈತ್ರಿ. ಹಿಂಗೆ ಒಂದು 2 ನಿಮಿಷ ಚಲೋ ತಂಗೆ ಮಿಕ್ಸ್ ಮಾಡ್ಕೊತಿದ್ರೆ ಈ ಸಕ್ರೆ ಎಲ್ಲನೂ ಕರಗಿ ಹಿಂಗೆ ಈ ಬಣ್ಣಕ್ಕೆ ಬರತ್ರಿ. ಈಗ ನೀವು ನೋಡತ್ತಿರಲ್ರಿ, ಈ ಬಣ್ಣಕ್ಕೆ ಬಂದ್ರೆ ಸಾಕ್ರಿ. ಇದಕ್ಕಿಂತ ಜಾಸ್ತಿ ಡಾರ್ಕ್ ಕಲರ್ ಬರೋ ಹಂಗೆ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಇದಕ್ಕಿಂತ ಕಲರ್ ಡಾರ್ಕ್ ಆಯಿತು ಅಂತಂದ್ರೆ ನೀವು ಮಾಡುವಂಥ ಶರ್ಬತ್ತಿನ ಟೇಸ್ಟ್ ಹಾಳಾಗತ್ರಿ. ಈಗ ಈ ಕರಗಿರುವಂಥ ಸಕ್ರೆಗೆ ನಾವಿಲ್ಲಿ 1 ಗ್ಲಾಸ್ ಆಗುವಷ್ಟು ನೀರು ಹಾಕೊಳತ್ತೀವ್ರಿ. ಹಿಂಗೆ ನೀರು ಹಾಕಿದ ತಕ್ಷಣ ಈ ಸಕ್ರೆ ಎಲ್ಲ ಗಂಟಾಯ್ತು, ಅಂಟಂಟಾಯ್ತು, ಹಾಳಾಯ್ತು ಅಂತ ಅನ್ಕೋಬೇಡ್ರಿ. ಇದನ್ನು ಒಂದು 2 ರಿಂದ 3 ನಿಮಿಷ ಕುದಿಸ್ಕೊಂಡ್ರೆ ಸಾಕ್ರಿ. ಈಗ ನೀವಿಲ್ಲಿ ನೋಡತ್ತಿರಲ್ರಿ, ಹಿಂಗೆ ಸಕ್ರೆ ಎಲ್ಲನೂ ಚಲೋ ತಂಗೆ ಕರಗಿ ಸಿರಪ್ ಅನ್ನೋದು ರೆಡಿಯಾಗಿರತ್ರಿ. ಈಗ ಇದನ್ನೆಲ್ಲನೂ ಚಲೋ ತಂಗೆ 1 ರಿಂದ 2 ನಿಮಿಷ ಮಿಕ್ಸ್ ಮಾಡ್ಕೊಂಡು ಒಂದು ಕುದಿ ಬರ್ಸ್ಕೋಬೇಕ್ರಿ. ಮತ್ತು ನೀವಿಲ್ಲಿ ನೋಡ್ಬೋದ್ರಿ, ಈ ಶುಗರ್ ಸಿರಪ್ ಕಲರ್ ಯಾವ ಕಲರ್ ಐತಿ ಅಂತ. ಈ ಕಲರ್ ಇತ್ತು ಅಂತಂದ್ರೆ ನೀವು ಮಾಡುವಂಥ ಶರ್ಬತ್ ಎಕ್ದಮ್ ಮಸ್ತ್ ಬರ್ತೈತ್ರಿ. ಈಗ ಹಿಂಗೆ ಶುಗರ್ ಸಿರಪ್ನ ರೆಡಿ ಮಾಡ್ಕೊಂಡಾದ್ಮೇಲೆ ಈಗ ಇದಕ್ಕೆ ನಾವು ಹಾಲು ಹಾಕೊಳತ್ತೀವ್ರಿ. ನಾವಿಲ್ಲಿ 2 ಕಪ್ ಆಗೋಷ್ಟು ಹಾಲು ತೊಗೊಂಡಿವ್ರಿ. ಟೋಟಲ್ ಆಗಿ ಹೇಳ್ಬೇಕಂದ್ರೆ ಒಂದು ಅರ್ಧ ಲೀಟ್ರ್ ಆಗೋಷ್ಟು ಹಾಲು ಐತ್ರಿ. ಮತ್ತು ನೀವು ಮನೆ ಒಳಗೆ ಎಷ್ಟು ಜನಕ್ಕೆ ಮಾಡ್ತೀರಿ ಅನ್ನೋದನ್ನು ನೋಡಿಕೊಂಡು ಹಾಲಿನ ಪ್ರಮಾಣನ ಹೆಚ್ಚು ಕಮ್ಮಿ ಮಾಡ್ಕೋರಿ. ನಾವಿಲ್ಲಿ ತೋರ್ಸಾತಿರುವಂಥ ಶರ್ಬತ್ನ ಆರಾಮಾಗಿ ಒಂದು 5 ರಿಂದ 6 ಜನ ಕುಡಿಬಹುದ್ರಿ. ಈಗ ಹಿಂಗೆ ಹಾಲು ಹಾಕೊಂಡ್ಮೇಲೆ ಚಲೋ ತಂಗೆ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕ್ರಿ. ಮತ್ತು ಮೀಡಿಯಮ್ ಫ್ಲೇಮ್ ಒಳಗೆ ಈ ಹಾಲೆಲ್ಲನೂ ಚಲೋ ತಂಗಿ ಕಾಯಕ್ಕೆ ಬಿಡ್ಬೇಕ್ರಿ. ಈಗ ಈ ಹಾಲು ಕಾಯೋಷ್ಟ್ರೊಳಗೆ ನಾವು ಕಸ್ಟರ್ಡ್ ಮಿಶ್ರಣ ರೆಡಿ ಮಾಡ್ಕೊಳತ್ತೀವ್ರಿ. ನಾವಿಲ್ಲಿ ಅರ್ಧ ಕಪ್ ಆಗೋಷ್ಟು ಹಾಲು ತೊಗೊಂಡಿವ್ರಿ. ಮತ್ತು ಈ ಹಾಲಿಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಕಸ್ಟರ್ಡ್ ಪೌಡರ್ ಹಾಕೊಂಡೀವ್ರಿ. ಈ ಕಸ್ಟರ್ಡ್ ಪೌಡರ್ ಹಾಕೊಂಡು ಚಲೋ ತಂಗೆ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕ್ರಿ. ಸ್ವಲ್ಪನೂ ಗಂಟು ಇರಲಾರ್ದಂಗೆ, ಭಾಳ ತೆಳ್ಳಗೂ ಅಲ್ಲ ಭಾಳ ಗಟ್ಟಿನೂ ಅಲ್ಲ, ಈ ಕನ್ಸಿಸ್ಟೆನ್ಸಿಗೆ ರೆಡಿ ಮಾಡ್ಕೋಬೇಕ್ರಿ. ನಾವು ಕಸ್ಟರ್ಡ್ ಮಿಶ್ರಣ ರೆಡಿ ಮಾಡ್ಕೊಳ್ಳೋಷ್ಟ್ರೊಳಗೆ ಹಾಲನ್ನು ಚಲೋ ತಂಗಿ ಕಾದಾವ್ರಿ. ಹಿಂಗೆ ಹಾಲು ಒಂದು ದೊಡ್ಡ ಕುದಿ ಬಂದ ತಕ್ಷಣ ಈಗ ಇದಕ್ಕೆ ನಾವು ಆಗಲೇ ರೆಡಿ ಮಾಡಿ ಇಟ್ಕೊಂಡಿದ್ವಲ್ರಿ ಕಸ್ಟರ್ಡ್ ಮಿಶ್ರಣ, ಅದನ್ನು ಹಾಕೊಳತ್ತೀವ್ರಿ. ಮತ್ತು ಅರ್ಧ ಲೀಟ್ರ್ ಆಗೋಷ್ಟು ಹಾಲಿಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಕಸ್ಟರ್ಡ್ ಪೌಡರ್ ಹಾಕೊಂಡ್ರೆ ಸಾಕಾಗತ್ರಿ. ನೀವೇನಾರ ಇದಕ್ಕಿಂತ ಜಾಸ್ತಿ ಕಸ್ಟರ್ಡ್ ಪೌಡರ್ ಹಾಕೊಂಡ್ರಿ ಅಂತಂದ್ರೆ ಈ ಹಾಲಿನ ಮಿಶ್ರಣ ಎಲ್ಲನೂ ಭಾಳ ಅಂದ್ರೆ ಭಾಳ ಗಟ್ಟಿ ಆಕೈತ್ರಿ. ಹಾಗಾಗಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಕಸ್ಟರ್ಡ್ ಪೌಡರ್ ಸಾಕಾಗತ್ರಿ. ಈಗ ಕಸ್ಟರ್ಡ್ ಪೌಡರ್ ಮಿಶ್ರಣನ ಹಾಕೊಂಡ್ಮೇಲೆ ಚಲೋ ತಂಗೆ 1 ರಿಂದ 2 ನಿಮಿಷ ಅದನ್ನು ಮಿಕ್ಸ್ ಮಾಡ್ಕೋಬೇಕ್ರಿ. ಮತ್ತು 1 ರಿಂದ 2 ನಿಮಿಷ ಅದನ್ನು ಕುದಿಸ್ಕೋಬೇಕ್ರಿ. ಮತ್ತು ಹಿಂಗೆ ಕುದಿಸ್ಕೊಂಡ್ಮೇಲೆ ಗ್ಯಾಸ್ನ ಆಫ್ ಮಾಡ್ಕೊಂಡು ಹಾಲೆಲ್ಲನೂ ತಣ್ಣಗಾಕ ಬಿಡ್ಬೇಕ್ರಿ. ಮತ್ತು ಕಾಯಿಸಿರೋ ಹಾಲು ತಣ್ಣಗಾದ್ಮೇಲೆ 1 ತಾಸು ಈ ಹಾಲನ್ನ ನಾವು ಫ್ರಿಜ್ ಒಳಗೆ ಇಟ್ಟು ತಗೊಂಡೀವ್ರಿ. ಈಗ ತಣ್ಣಗಿರೋ ಈ ಹಾಲಿಗೆ 15 ರಿಂದ 20 ನಿಮಿಷ ನೆನೆಸಿರುವಂಥ ಸಬ್ಜಾ ಸೀಡ್ಸ್ನ ಹಾಕೊಳತ್ತೀವ್ರಿ. ಸಬ್ಜಾ ಸೀಡ್ಸ್ ಅಂದ್ರೆ ಕಾಮ್ ಕಸ್ತೂರಿ ಬೀಜ ರೀ. ಮತ್ತು ಈ ಬೀಜ ಜಾಸ್ತಿ ಏನೂ ಟೈಮ್ ತೊಗೊಳೋದಿಲ್ರಿ, ಒಂದು 10 ರಿಂದ 15 ನಿಮಿಷ ನೀರೊಳಗೆ ನೆನೆಸಿದ್ರೆ ಸಾಕ್ರಿ. ಹಿಂಗೆ ಈ ಸಬ್ಜಾ ಸೀಡ್ಸ್ ಎಲ್ಲ ಹಾಕೊಂಡ್ಮೇಲೆ ಒಂದ್ಸಲ ಇದನ್ನ ಚಲೋ ತಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಮತ್ತು ಈಗ ಇದಕ್ಕೆ ಸ್ವಲ್ಪ ಐಸ್ ಕ್ಯೂಬ್ನು ಹಾಕೊಳತ್ತೀವ್ರಿ. ಹಿಂಗೆ ಐಸ್ ಕ್ಯೂಬ್ ಹಾಕಿ ಮಿಕ್ಸ್ ಮಾಡ್ಕೊಂಡು ಇರುವಾಗನ ಇದನ್ನು ಸರ್ವ್ ಮಾಡಿರಿ. ಐಸ್ ಕ್ಯೂಬ್ ಹಾಕಿ ಭಾಳ ಹೊತ್ತಿನ ತನಕ ಹಂಗೆ ಇಡಬೇಡ್ರಿ, ಬೇಗ ಸರ್ವ್ ಮಾಡಿರಿ. ಮತ್ತು ಈಗ ಇದಕ್ಕೆ ಲಾಸ್ಟಿಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕೊಳತ್ತೀವ್ರಿ. ಈಗ ಡ್ರೈ ಫ್ರೂಟ್ಸ್ನ ಹಾಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಈಗ ಇದನ್ನು ನಾವು ಗ್ಲಾಸಿಗೆ ಸರ್ವ್ ಮಾಡತ್ತೀವ್ರಿ. ನೀವು ಇದನ್ನು ಮಧ್ಯಾಹ್ನ ಸರ್ವ್ ಮಾಡೋದಾದ್ರೆ ಗ್ಲಾಸಿಗೆ ಸ್ವಲ್ಪ ಹಿಂಗೆ ಐಸ್ ಕ್ಯೂಬ್ ಹಾಕೊಳ್ರಿ.
ಹಿಂಗ ಐಸ್ ಕ್ಯೂಬ್ ಹಾಕೊಂಡ್ಮೇಲೆ ರೆಡಿ ಮಾಡ್ಕೊಂಡಂತ ಶರ್ಬತ್ ಹಾಕೋರಿ. ಈ ಹಾಲಿನಿಂದ ಮಾಡುವಂತ ಶರ್ಬತ್ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀವ್ರಿ. ರೆಸಿಪಿ ಇಷ್ಟ ಆಗಿದ್ರೆ ನಮ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ತ ವಿಡಿಯೋಕ್ಕೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ. ಮತ್ತ ಈ ಬ್ಯಾಸ್ಗ್ಯಾಗ ಒಂದ್ಸಲ ಈ ರೆಸಿಪಿನ ಮನಿ ಒಳಗ ಟ್ರೈ ಮಾಡ್ರಿ. ಮತ್ತ ರುಚಿ ಹೆಂಗಿತ್ತು ಅಂತನೂ ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತ ಈ ಒಂದು ರೆಸಿಪಿ ನೋಡಿದ್ದಕ್ಕೆ ಧನ್ಯವಾದಗಳ್ರಿ.